ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಗಿದೆ. ಈ ಬೆನ್ನಿಗೆ ದೇಶದಲ್ಲಿ ಒಂದಿಷ್ಟು ನಿಯಮಗಳಲ್ಲಿ ಬದಲಾವಣೆಗಳು ಕೂಡ ಆಗಿದ್ದಾವೆ. ಇವತ್ತಿನಿಂದ ದೇಶದಲ್ಲಿ ಕೆಲ ನಿಯಮಗಳಲ್ಲಿ ಬದಲಾವಣೆಗಳಾಗಿದೆ. ಯಾವ ನಿಯಮಗಳನ್ನು ಬದಲಾಯಿಸಲಾಗಿದೆ ಹಂಗಿದ್ರೆ ಇದರಿಂದ ಜನಸಾಮಾನ್ಯರ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀರುತ್ತೆ? ನ್ಯೂಸ್ ಫಸ್ಟ್ ಇದಕ್ಕೆ ಸಂಬಂಧಿಸಿದಂತ ಕಂಪ್ಲೀಟ್ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಏನೇನು ಚೇಂಜಸ್ ಆಗುತ್ತೆ ಇವತ್ತಿನಿಂದ, ಅಂದ್ರೆ ಆಲ್ರೆಡಿ ಆಗಿದೆ, ಆ ಬದಲಾವಣೆಗಳು ಯಾವುದೆಲ್ಲ ಅನ್ನೋ ಕಂಪ್ಲೀಟ್ ಡೀಟೇಲ್ ಅನ್ನ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಯಾವ ಬದಲಾವಣೆಗಳು ಆಗ್ತಾ ಇದೆ ಮತ್ತು ಆಗಿದೆ, ಮತ್ತು ಇದರಿಂದ ಜನಸಾಮಾನ್ಯರಿಗೆ ಯಾವುದೆಲ್ಲ ಪರಿಣಾಮಗಳಾಗತ್ತೆ, ರಿಲೀಫ್ ಏನು, ಸಮಸ್ಯೆಗಳೇನು, ಎಲ್ಲೆಲ್ಲಿ ಸಮಸ್ಯೆಗಳಿದಾವೆ, ಎಲ್ಲೆಲ್ಲಿ ರಿಲೀಫ್ ಇದೆ? ಹೌದು ರಕ್ಷತ್, ಇವತ್ತು ಜನವರಿ 1, 2025 ಮೊದಲ ದಿನ. ಇಂದಿನಿಂದಲೇ ಕೆಲವೊಂದು ಬದಲಾವಣೆಗಳನ್ನು ಈಗ ಕೇಂದ್ರ ಸರ್ಕಾರ, RBI ಮತ್ತು ಕೆಲವೊಂದು ಸಂಸ್ಥೆಗಳು ಮಾಡಿವೆ. ಇದರ ಪರಿಣಾಮವಾಗಿ ಜನರಿಗೂ ಕೂಡ ಕೆಲವೊಂದು ಅನುಕೂಲಗಳಾಗ್ತವೆ. ಮೊದಲದಾಗಿ ಏನೇನು ಬದಲಾವಣೆಗಳನ್ನು ಮಾಡಲಾಗಿದೆ ಮತ್ತು ಯಾವ ಹೊಸ ನಿಯಮಗಳನ್ನು ಇಂದಿನಿಂದ ಜಾರಿಗೊಳಿಸಲಾಗಿದೆ ಅಂತ ನೋಡೋದಾದರೆ, EPF ಖಾತೆದಾರರಿಗೆ ಸೆಂಟ್ರಲೈಸ್ಡ್ ಪೇಮೆಂಟ್ ಸಿಸ್ಟಮ್ನ ಮೂಲಕವಾಗಿಯೇ ಪೆನ್ಷನ್ ಅನ್ನು ನೀಡುವಂಥ ವ್ಯವಸ್ಥೆಯನ್ನು ಕೇಂದ್ರದ ಕಾರ್ಮಿಕ ಇಲಾಖೆ ಜಾರಿಗೊಳಿಸಿದೆ. ಇದರಿಂದಾಗಿ ಕೇಂದ್ರದ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಮತ್ತು PF ಖಾತೆಯನ್ನು ಹೊಂದಿರತಕ್ಕಂಥ PF ಖಾತೆದಾರರು ತಮ್ಮ ಪೆನ್ಷನ್ ಹಣವನ್ನು ದೇಶದ ಯಾವುದೇ ಬ್ಯಾಂಕ್ನಿಂದಲೂ ಬೇಕಾದರೂ ಕೂಡ ಪಡೆಯುವಂಥ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ. ಜೊತೆಗೆ PF ಖಾತೆದಾರರಿಗೆ ಅವರ ಪೆನ್ಷನ್ ಹಣವನ್ನು ಪಡೆಯಲಿಕ್ಕೆ ಅವರಿಗೆ ATM ಕಾರ್ಡನ್ನು ಕೂಡ ನೀಡಲಾಗುತ್ತೆ. ಹೀಗಾಗಿ ATMನ ಮೂಲಕವೂ ಕೂಡ ಪೆನ್ಷನ್ ಹಣವನ್ನು ವಿತ್ಡ್ರಾ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಜೊತೆಗೆ ಯಾವುದೇ ಬ್ಯಾಂಕ್ನಿಂದ ಬೇಕಾದರೂ ಕೂಡ ಪೆನ್ಷನ್ ಹಣವನ್ನು ಪಡೆಯಲಿಕ್ಕೆ ಅವಕಾಶ ಇಂದಿನಿಂದಲೇ ಸಿಗ್ತಾ ಇದೆ. ಇನ್ನು UPI 123 ಪೇನಲ್ಲಿ ಬದಲಾವಣೆಯನ್ನು ಕೂಡ ಮಾಡಲಾಗಿದೆ. ಇಷ್ಟು ದಿನಗಳ ಕಾಲ ಫೀಚರ್ ಫೋನ್ಪೇ ಮೂಲಕ ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ನಿತ್ಯ 5,000ವರೆಗೂ ಕೂಡ ಅವಕಾಶ ಇತ್ತು. ಈಗ 10,000 ರೂಪಾಯಿವರೆಗೂ ಕೂಡ ಹಣವನ್ನು ವರ್ಗಾವಣೆ ಮಾಡುವಂಥ ಅವಕಾಶವನ್ನು ನೀಡಲಾಗಿದೆ. ಇದು RBI ಮಾಡಿರುವಂಥ ಬದಲಾವಣೆ. ಇದರಿಂದಾಗಿ ಹೆಚ್ಚಿನ ಹಣವನ್ನು UPI 123 ಪೇ ಮೂಲಕ ವರ್ಗಾವಣೆ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಇನ್ನು ಮೂರನೇದಾಗಿ ರೈತರಿಗೆ 2 ಲಕ್ಷ ರೂಪಾಯಿವರೆಗೂ ಕೂಡ ಯಾವುದೇ ಅಡಮಾನ ಇಲ್ಲದೆ ಕೃಷಿ ಸಾಲವನ್ನು ಪಡೆಯಲಿಕ್ಕೆ ಅವಕಾಶವನ್ನು RBI ನೀಡಿದೆ. ಈ ನಿಯಮ ಕೂಡ ಜನವರಿ 1ರ ಇಂದಿನಿಂದಲೇ ಜಾರಿ ಆಗ್ತಾ ಇದೆ. ಇದುವರೆಗೂ ದೇಶದಲ್ಲಿ 1.6 ಲಕ್ಷ ರೂಪಾಯಿವರೆಗೂ ಕೂಡ ಅಡಮಾನ ರಹಿತ ಕೃಷಿ ಸಾಲವನ್ನು ಪಡೆಯಲಿಕ್ಕೆ ಅವಕಾಶ ಇತ್ತು. ಆದರೆ ಈ ಒಂದು ಅಡಮಾನ ರಹಿತ ಕೃಷಿ ಸಾಲದ ಮಿತಿಯನ್ನು 2 ಲಕ್ಷ ರೂಪಾಯಿವರೆಗೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏರಿಕೆಯನ್ನು ಮಾಡಿದೆ. ಹೀಗಾಗಿ ತಮ್ಮ ಜಮೀನನ್ನು ಕೂಡ ಅಡಮಾನ ಹಿಡದೇನೆ ಕೃಷಿಕರು ಕೃಷಿ ಸಾಲವನ್ನು 2 ಲಕ್ಷ ರೂಪಾಯಿವರೆಗೂ ಕೂಡ ಪಡೆಯಲಿಕ್ಕೆ ಅವಕಾಶ ಇದೆ. ಈಗ ಕೃಷಿ ಸಾಲ ಪಡೆಯುವಂಥ ರೈತರ ಜಮೀನಿನ ಪಾಣಿನಲ್ಲಿ ಯಾವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಜಮೀನನ್ನು ಅಡಮಾನ ಇಡಲಾಗಿದೆ, ಎಷ್ಟು ರೂಪಾಯಿ ಹಣವನ್ನು ಸಾಲ ಪಡೆಯಲಾಗಿದೆ ಅನ್ನೋದನ್ನು ಉಲ್ಲೇಖ ಮಾಡಲಾಗ್ತಾ ಇದೆ. ಆದರೆ 2 ಲಕ್ಷ ರೂಪಾಯಿವರೆಗೆ ಯಾವುದೇ ಜಮೀನನ್ನು ಕೂಡ ಅಡಮಾನ ಹಿಡದೇನೆ ಕೃಷಿ ಸಾಲವನ್ನು ನೀಡಬೇಕು ಅಂತೇಳಿ ಈಗ RBI ಆದೇಶವನ್ನು ಮಾಡಿದೆ. ಇದು ಇವತ್ತು ಇಂದಿನಿಂದಲೇ ಜಾರಿಯಾಗುತ್ತೆ. ಇನ್ನು ನಾಲ್ಕನೇದಾಗಿ ಅಮೆರಿಕದ H1B ವೀಸಾವನ್ನು ಪಡೆಯುವಂಥ ಪ್ರಕ್ರಿಯೆಯನ್ನು ಜನವರಿ 16ರಿಂದ ಸರಳೀಕರಣ ಮಾಡಲಿಕ್ಕೆ ಅಮೆರಿಕ ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದರಿಂದಾಗಿ ಭಾರತದ ಟೆಕ್ಕಿಗಳು ಮತ್ತು ಕೌಶಲ್ಯ ಹೊಂದಿರತಕ್ಕಂಥ ಉದ್ಯೋಗಿಗಳು ಅಮೆರಿಕಕ್ಕೆ ಹೋಗಲಿಕ್ಕೆ H1B ವೀಸಾವನ್ನು ಪಡಿಬೇಕಾಗುತ್ತೆ. ಆ ಒಂದು H1B ವೀಸಾವನ್ನು ಪಡೆಯುವಂಥ ಪ್ರಕ್ರಿಯೆಯನ್ನು ಅಮೆರಿಕ ಸರಳೀಕರಣ ಮಾಡಿರೋದ್ರಿಂದಾಗಿ ಭಾರತದ ಟೆಕ್ಕಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಇನ್ನುಳಿದಂತೆ ಈಗ ಜನವರಿ 1ರಿಂದಲೇ ದೇಶದಲ್ಲಿರತಕ್ಕಂಥ ಆಟೋಮೊಬೈಲ್ ಕಂಪನಿಗಳು ಕೂಡ ತಾವು ಉತ್ಪಾದಿಸುವಂತಹ ಕಾರ್ಗಳ ಬೆಲೆಯನ್ನು 2% 4% ಏರಿಕೆಯನ್ನು ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿವೆ. ಏಕೆಂತಂದರೆ ಕಾರುಗಳ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿದೆ. ಜೊತೆಗೆ ಆಟೋಮೊಬೈಲ್ ಕಂಪನಿಗಳ ಒಂದು ಆಪರೇಷನಲ್ ಕಾಸ್ಟ್ ಕೂಡ ಹೆಚ್ಚಾಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಮಾರುತಿ ಸುಜುಕಿ, ಹುಂಡೈ ಸೇರಿದಂತೆ ಬೇರೆ ಬೇರೆ ಆಟೋಮೊಬೈಲ್ ಕಂಪನಿಗಳು ತಾವು ಉತ್ಪಾದಿಸುವಂತಹ ಕಾರ್ಗಳ ಬೆಲೆಯನ್ನು 2% 4% ಹೆಚ್ಚಳ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿವೆ. ಇದರಿಂದಾಗಿ ಕಾರ್ಗಳ ಬೆಲೆ ಹೆಚ್ಚಾಗುತ್ತೆ. ಕಾರ್ಗಳನ್ನು ಖರೀದಿ ಮಾಡಲಿಕ್ಕೆ ಹೋಗುವಂತಹ ಗ್ರಾಹಕರು ಹೆಚ್ಚಿನ ಹಣವನ್ನು ತೆತ್ತು ಈಗ 2025ರಲ್ಲಿ ಕಾರ್ಗಳನ್ನು ಖರೀದಿ ಮಾಡಬೇಕಾಗಿದೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.